ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಬರ ನಿಂತ್ಕೊ ಅಂದೆ. ನನ್ನ ಮಾತು ಕೇಳು. ಹೊಸಲ್ ದಾಟಿದ್ರೆ ನನ್ನ ಮೇಲೆ ಆಣೆ. ಇಲ್ಲಿ ಎಲ್ಲ ಹೋಗ್ತಿದ್ಯಾ? ಅಣ್ಣ ಅಕ್ಕೆ ಜೀವನ ಸರಿ ಮಾಡಕ್ಕೆ ಹೊರಟ್ಬಿಟ್ಯಾ? ಮೆಚ್ಚಬೇಕಾದ್ದೆ. ಅವ್ರ ಮನೆಗೆ ಏನಾದ್ರೂ ಒಂದು ಅಂದ್ರೆ ಕರಡು ಚುರ್ರನ್ನತ್ತಲ್ಲ. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಮಾಡ್ತಿದ್ದೋ ಏನೋ. ಆದ್ರೆ ನೀನ್ ಹಾಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿನಗೆ ಅತ್ತೆ ಆಗಿರೋಳು ಈ ಇಂದ್ರಮ್ಮ. ನೀನು ಈ ಮನೆ ಸೊಸೆ, ಈ ಮನೆ ಸ್ವತ್ತು. ನಿನ್ನ ನಿಯತ್ತು ಈ ಮನೆಗೆ ಹೊರತು ಆ ಮನೆಗಲ್ಲ. ಆದ್ರೆ ಅತ್ತೆ, ಈಗಾಗ್ಲೇ ಮದ್ವೆ ಆಗಿ ಚೆನ್ನಾಗಿ ಜೀವನ ಮಾಡ್ತಿರೋ ಜೀವಗಳನ್ನ ದೂರ ಮಾಡೋದು ಅಂದ್ರೆ ಅಯ್ಯೋ ಮುಚ್ಚೆ ಬಾಯೆ. ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅನ್ನೋ ಹಾಗೆ ಹೇಳಿದ್ದನ್ನೇ ಹೇಳ್ಬೇಡ. ಹುಟ್ಟಿದ ಮನೆಯಿಂದ ಈ ಮನೆಗೆ ಮದುವೆ ಆಗಿ ಬಂದಿರೋಳು ನೀನು. ಈ ಮನೆ ಮರ್ಯಾದೆ ಕಾಪಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಅದನ್ ಬಿಟ್ಟು ತವ್ರ ಮನೇನ್ ಕಾಪಾಡ್ತೀನಿ, ನಮ್ಮ ಅಣ್ಣ ಅಕ್ಕೆ ಜೀವನ ಉಳಿಸ್ತೀನಿ ಅಂತ ಏನಾದ್ರೂ ಹೋದ್ಯೋ ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಹುಷಾರ್. ಏ ಬರ, ನಿನ್ಗೆ ನನ್ ಜೀವನ ಮುಖ್ಯ ಅಲ್ವಾ? ಅಲ್ಲ, ಈ ಮನೆ ನಿಂದು ಅಂತ ನೀನ್ ಅನ್ಕೊಂಡೇ ಇಲ್ವಾ? ಈ ಮನೆ ನಾನ್ ನಿಂದು ಅಂತ ಅನ್ಕೊಂಡಿದ್ದಿದ್ರೆ ಮೊದ್ಲು ನೀನು ನಮ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಬಿಡು, ಈ ಮನೆ ನಿಂದು ಅಂತ ನೀನ್ ಯಾವತ್ತೂ ಅನ್ಕೊಂಡೇ ಇಲ್ಲ. ನಮಗೇನಾದ್ರೆ ನಿನಗೇನು? ಹಾಗಲ್ಲ ಶ್ರೀವಲ್ಲಿ, ನಾನು ಆ ಮನೇಲಿ ಹುಟ್ಟಿ ಬೆಳೆದಿರ್ಬೋದು, ಆದ್ರೆ ನಾನು ಇಡೀ ಜೀವನ ಕಳಿಬೇಕಾಗಿರೋದು ಈ ಮನೇಲಿ. ಈ ಮನೆಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸೋದು. ಆ ರೀತಿ ನೀನ್ ಬಯಸೋಳಾಗಿದ್ದಿದ್ರೆ ಈ ವಿಷಯ ಕೇಳ್ತಿದ್ದ ಹಾಗೆ ನೀನು ಸಂತೋಷ ಪಡ್ಬೇಕಾಗಿತ್ತು. ಈ ರೀತಿ ನಾನು ಮದ್ವೆನ ಮುರ್ದಾಕ್ತೀನಿ, ಇದನ್ನೆಲ್ಲ ಹಾಳು ಮಾಡ್ತೀನಿ ಅಂತ ಹೋಗ್ತಿರ್ಲಿಲ್ಲ. ನೋಡೇ ವರಲಕ್ಷ್ಮಿ, ನೀನ್ ಈ ಮನೆಗೆ ಸೇರ್ದೋಳು ಅಂತ ನಿನಗನ್ಸಿದ್ರೆ ಎಲ್ಲೂ ಹೋಗದೆ ಇಲ್ಲೇ ಬಿದ್ದಿರ್ತೀಯ. ಇಲ್ಲ, ನಾನು ಆ ಮನೆಗೆ ಹೋಗ್ತೀನಿ, ನಮ್ಮಣ್ಣ ಅದಕ್ಕೆ ಜೀವನ ಉದ್ಧಾರ ಮಾಡ್ತೀನಿ ಅಂತ ಏನಾದ್ರೂ ಹೋದ್ಯೋ ನೆನಪಿಟ್ಕೋ, ಒಂದ್ಸಲ ಸಂಬಂಧ ಕಳ್ಕೊಂಡು ಹೋದ್ಮೇಲೆ ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಹಾಗೆ ಬರ್ದನ್ನು ಅಷ್ಟೇ, ಅವನನ್ನ ನನ್ನ ಮಗ ಅಂತಾನೆ ನಾನು ಒಪ್ಕೊಳ್ಳಲ್ಲ. ನೀವಿಬ್ರು ನನ್ನ ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೀಗೆಲ್ಲ ಮಾತಾಡಿ ನನ್ನ ಕಟ್ ಹಾಕ್ತಿದ್ದೀರಾ? ದಯವಿಟ್ಟು ನಿಮ್ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಇಲ್ಲಿ ಯಾರ ಜೀವನನೂ ಹಾಳಾಗ್ಬಾರ್ದು. ಇಲ್ಲಿ ಯಾರ ಜೀವನನೂ ಹಾಳಾಗ್ತಿಲ್ಲಮ್ಮ. ನನ್ನ ಮಗಳು ಶ್ರೀವಲ್ಲಿ ಜೀವನ ಸರಿ ಹೋಗ್ತಿದೆ ಅಷ್ಟೇ. ನೋಡು, ನಿನಗ್ ನನ್ನ ಮೇಲೆ ಗೌರವ ಇದ್ರೆ, ಈ ಮನೆ ಮೇಲೆ ಪ್ರೀತಿ ಇದ್ರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಇಲ್ಲ, ಇಂದ್ರಮ್ಮ ನಿನ್ ಪಾಲಿಗೆ ಸತ್ಲು ಅಂತ ನೀನ್ ಅನ್ಕೊಳ್ಳೋದಾದ್ರೆ ಹೋಗು, ಎಲ್ರಿಗೂ ಹೇಳೋಗು, ಹೋಗು. ಮತ್ತೆ ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನೋಡೋ, ಈ ಇಂದ್ರಮ್ಮ ಏನ್ ಹೇಳ್ತಾಳೋ ಅದನ್ನೇ ಮಾಡಿ ತೋರಿಸ್ತಾಳೆ. ನೀನ್ ಈ ಮನೆ ಹೊಸಲ್ ದಾಟಿ ನೀನ್ ತವ್ರ ಮನೆ ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ನೀನ್ ದಾಟೋದು ಹೊಸ್ಲಲ್ಲ, ನನ್ನ ಹೆಣ. ಅಯ್ಯೋ ಅಯ್ಯೋ ಅಯ್ಯೋ, ನಾನೀಗ ಏನ್ ಮಾಡ್ಲಿ? ಅದ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನನಗೆ ಈ ಮನೆನೂ ಮುಖ್ಯ, ನೀವು ಮುಖ್ಯ. ಬರ, ನೀನ್ ಹೇಳೋದೇ ನಿಜ ಆದ್ರೆ ಪ್ರಮಾಣ ಮಾಡು. ನಮ್ಮಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನ್ ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ. ಹೌದು, ನೀನ್ ಈ ಮನೆ ಹೊಸಲ್ ದಾಟಿ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಾನ್ ಸಾಯೋವರೆಗೂ ನಿನ್ಗೆ ಈ ಮನೇಲಿ ಜಾಗ ಇರಲ್ಲ. ಪ್ರಮಾಣ ಮಾಡು. ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡು. ಏನ್ ವರ ನೋಡ್ತಿದ್ಯಾ? ಅಮ್ಮ ಹೇಳ್ತಿದಾರಲ್ಲ, ಪ್ರಮಾಣ ಮಾಡು. ಪ್ರಮಾಣ ಮಾಡು. ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡು. ಆಯ್ತು ಅತ್ತೆ, ನಾನು ಪ್ರಮಾಣ ಮಾಡ್ತೀನಿ. ನಾನಾಗೆ ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಆದ್ರೆ ದೇವರೊಬ್ಬ ಇದ್ರೆ ಖಂಡಿತವಾಗ್ಲೂ ಯಾರಿಗೂ ಅನ್ಯಾಯ ಆಗೋದು ಬಿಡಲ್ಲ. ಆಯ್ತಾಯ್ತು, ನಿನಗ ಆ ದೇವ್ರ ಮೇಲೆ ಅಷ್ಟು ಭಕ್ತಿ ಇದ್ರೆ ಆ ದೇವ್ರನ್ನ ಕೇಳ್ಕೊ, ನಾನು ಅಡ್ಡಿ ಬರಲ್ಲ. ನಿಜ ಅತ್ತೆ,
ನನಗ್ ದೇವ್ರ ಮೇಲೆ ನಂಬಿಕೆ ಇದೆ. ನಾನಾಗೆ ಯಾವತ್ತೂ ಈ ವಿಷಯ ಯಾರಿಗೂ ಹೇಳಲ್ಲ. ಆದ್ರೆ ಒಂದು ಮಾತು, ಶ್ರಾವಣಿ ಅತ್ತಿಗೆನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಶ್ರಾವಣಿ ಅತ್ತಿಗೆ ತನ್ನ ಪ್ರೀತಿನ ಯಾವತ್ತೂ ಬಿಟ್ಕೊಡಲ್ಲ. ಅವ್ರ ಪ್ರೀತಿನ ಕಳ್ಕೊಳ್ಳೋ ಮಾತೇ ಇಲ್ಲ. ಪ್ರೀತಿ ವಿಷಯದಲ್ಲಿ ಶ್ರಾವಣಿಗೆ ಸೋಲೇ ಇಲ್ಲ ಅತ್ತೆ. ಅದನ್ನು ನೋಡೇ ಬಿಡ್ತೀನಿ. ಆ ಶ್ರಾವಣಿ ಎದುರು ಹಾಕೊಂಡಿರೋದು ಈ ಇಂದ್ರಮ್ಮನ್ನ. ಇಂದ್ರಮ್ಮ ಅಂದ್ರೆ ಬೆಂಕಿ. ಈ ಬೆಂಕಿಗೆ ಎದುರಾಗಿ ಬಂದ್ರೆ ಸುಟ್ಟು ಬೂದಿ ಆಗ್ಲೇಬೇಕು. ಆ ನಿನ್ನ ಶ್ರಾವಣಿ ಮತ್ತೆ ಸುಬ್ಬು ಸಂಬಂಧ ಸುಟ್ಟು ಬೂದಿ ಆಗೋದನ್ನ ನೀನೇ ನಿನ್ ಕಣ್ಣಾರೆ ನೋಡು. ಬಾ ಮಗಳೇ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸಾವಿತ್ರಿ, ಯಾಕೆ ಈ ಸಾಂಗ್ಗಳನ್ನೆಲ್ಲ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡಲ್ಲ? ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಸ್ಕೂಲ್ನಾಗೆ ಕಲಿಸ್ದೇ ಇರೋ ಏಟೋ ಇಸ್ಯಾನ ನಮ್ಮ ಜೀವನ ನಮಗೆ ಕಲಿಸ್ಕೊಡ್ತದೆ. ಅದ್ರಾಗೂ ಹಳ್ಳಿ ಜೀವನ ಆಯ್ತಲ್ಲ, ಅದು ನಮಗೆ ನೆಮ್ಮದಿಯಾಗಿ ಬದುಕೋ ದಾರಿನ ಹೇಳ್ಕೊಡ್ತದೆ. ನೀವುಗಳು ಹಳ್ಳಿಯಲ್ಲಿ ಇದೇ ಥರ ಹಾಡುಗಳನ್ನ ಹಾಡ್ತಿರ್ತೀರಾ? ಹೌದು, ಮತ್ತೆ ಹಳ್ಳಿನಾಗೆ ನಾವು ಕೆಲಸ ಮಾಡುವಾಗ ಕಷ್ಟ ಗೊತ್ತಾಗ್ಬಾರ್ದು, ಸುಸ್ತೋಗಿ ಒತ್ತೋಗೋದೇ ಗೊತ್ತಾಗ್ಬಾರ್ದು ಅಂತ ಹೇಳಿ ಇಂಥ ಹಾಡುಗಳನ್ನ ಆಡ್ಕತಿರ್ತೀವಿ. ಭತ್ತ ಕುಯ್ಯೋವಾಗ, ನಾಟಿ ಮಾಡುವಾಗ, ಅಡ್ಕೆ ಬಿಡ್ಸೋವಾಗ, ಮಡಕೆ ಮಾಡುವಾಗ ನಾವೆಲ್ಲ ಇದೇ ಹಾಡುಗಳನ್ನೇ ಆಡೋದು. ನಿನ್ಗೆ ಮೂವಿ ಹಾಡುಗಳು ಯಾವುದು ಬರಲ್ವಾ? ಯಾಕೆ ಬರಕ್ಕಿಲ್ಲ? ಬರ್ತದೆ. ನಾವೊಂದು ಹಾಡು ಹೇಳಿ ತೋರ್ಸ್ಲಾ? ಹಾ. ತೆರೆದಿದೆ ಮನೆ ಓ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನೂತ ಅತಿಥಿ. ಆವರೂಪದೊಳು ಬಂದರು ಸರಿ, ಆವವೇಶದೊಳು ನಿಂದರು ಸರಿ. ಆವರೂಪದೊಳು ಬಂದರು ಸರಿಯೇ, ಆವವೇಶದೊಳು ನಿಂದರು ಸರಿ. ನೇಸಹೃದಯದೊಳು ಬಹೆಯ ಬಾ ತಿಂಗಳನ್ನ